ಮ್ಯಾಜಿಕ್ ಇನ್ ಸೈನ್ಸ್. ಎರಡು ಕೈ ಸಮ ಇದ್ದಾವ ಇಲ್ಲಿ. ಎಸ್ ಮ್ಯಾಮ್. ಈಗ ಏನು ಮಾಡ್ತೀವಿ, ಇದು ಒಂದು ಕೈ ಎಸ್ ಹಿಂಗೆ ಮಾಡು, ಹಿಂಗೆ ಜೋರಾಗಿ ಅನ್ನು ಕೈ ಇಷ್ಟು ಮಾಡ್ಕೊಂಡು ನೀನು ಜೋರಾಗಿ ಅನ್ನು, ತುಂಬ ಜೋರಾಗೆ ಹಿಂಗೆ 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 ಅಂದ್ಬಿಟ್ಟು ಅಂದ ಸ್ಟ್ರೇಟ್ ನೋಡಿ. ಎಸ್ ಇವ್ರ ಕೈ ದೊಡ್ಡದಾಯ್ತಾ? ಎಸ್ ಮ್ಯಾಮ್. ಈ ಕೈ ಎಸ್ ಮ್ಯಾಮ್. ಚೆನ್ನಾಗೈತಲ್ಲ? ಎಸ್ ಮ್ಯಾಮ್. ಸೊ ಈ ಕಡೆ ಉದ್ದ ಮಾಡ್ಕೊಂಡು ತೇಜಸ್ವಿನಿ ಒಂಥರ ಮ್ಯಾಜಿಷಿಯನ್. ಈಗ ಮಾಡಿ ಹಿಂಗೆ ಜೋರಾಗಿ ಮಾಡಿ. ಇಲ್ಲಿ ನೋಡಿ, ಇಲ್ಲಿಗಿಂತ ಇದು ಜಾಸ್ತಿ ಬಂದೈತೆ. ಹೌದಾ? ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾ? ಮಾಡಿ ಜೋರಾಗಿ ತುಂಬ ಹೊತ್ತು ಅನ್ಬೇಕು, ಜಾಸ್ತಿ ಟೈಮು. ನೋಡಿ ಈಗ ಹೇಗೆ ಕಾಣಿಸುತ್ತೆ ಅಲ್ವಾ? ಎರಡು ಕೈ ಅವಳದೆ, ಬಟ್ ಉದ್ದ ಬಂದೈತೆ, ಚಿಕ್ಕ ಐತೆ. ಕಾರಣ ಹೇಳ್ಬೋದ ಯಾರು? ಏನ್ ಕಾರಣ ಅಂದ್ರೆ ಎರಡು ಕೈ ಸಮವಾಗಿರ್ತವೆ ಅವಾಗ ಆಯಾಸದಿಂದ ಕೂಡಿರ್ತವೆ. ಆಮೇಲೆ ನಾವೇನ್ ಮಾಡ್ತೀವಿ, ಜೋರಾಗಿ ಕೈನ ಹಿಂಗ ಅಂದಾಗ ರಕ್ತದ ಒತ್ತಡ ಸರಿ ಹೊಂದಿ ಅಲ್ಲಿ ಸ್ನಾಯುಗಳು ಸರಿಯಾದ ಸಹಜ ಸ್ಥಿತಿಗೆ ಬರ್ತವೆ. ಅವ್ಳ ಕೈ ಇರೋದು ಇಷ್ಟಿರುತ್ತೆ, ಆಕ್ಚುಲಿ ತುಂಬಾ ಹೊತ್ತು ಆ ತರ ಕಾರ್ಯ ನಿರ್ವಹಿಸಿರಲ್ವಲ್ಲ, ಅವಾಗ ಕುಗ್ಗಿರ್ತವೆ. ಅದನ್ನ ಮತ್ತೆ ಮತ್ತೆ ಪದೇ ಪದೇ ಆಡಿಸಿದಾಗ ಅದು ತನ್ನ ಸಹಜ ಸ್ಥಿತಿಗೆ ಬರುತ್ತೆ. ಅವಾಗ ಅದೇನಾಗಿರುತ್ತೆ, ಇಷ್ಟು ಎತ್ತರ ಇರುತ್ತೆ. ಅವಳ ಕೈ ಅಷ್ಟೇ ಇರೋದು, ತುಂಬಾ ಹೊತ್ತು ಕಾರ್ಯ ನಿರ್ವಹಿಸ್ತಿದ್ದಾಗ ಇಷ್ಟ ಆಗಿರುತ್ತೆ. ಅದು ಗೊತ್ತಾಯ್ತಾ? ಕುಗ್ಗಿರುತ್ತೆ ಅದು, ಆಮೇಲೆ ಹಿಗ್ಗುತ್ತೆ ರಕ್ತ ಪರಿಚಲನ ಸರಿ ಹೊಂದಿದಾಗ. ಗೊತ್ತಾಯ್ತಾ? ಪ್ರತಿಯೊಂದ್ರ ಹಿಂದೆ ವಿಜ್ಞಾನ ಇರುತ್ತೆ, ಅರ್ಥ ಮಾಡ್ಕೋಬೇಕು. ಈಗ ಇವಳೊಬ್ಬಳದೇ ಕೈ ಅಲ್ಲ, ಬೇರೆ ಯಾರು ಮಾಡ್ಬೋದು. ಯಾರು ಬರ್ತೀರಪ್ಪ? ನೀನೇ ಬರ್ಪಾನ, ನೀನ್ ಮಾಡಿ. ಈಗ ಇವಳ ಕೈ ನೋಡಿ ಸ್ಟ್ರೇಟ್ ಆಗಿತ್ತ ಎರಡು. ಈಗ ಯಾವ ಕೈ ಉದ್ದ ಮಾಡೋದ? ಈ ಕಡೆ ಆಗ್ಲೇ ಅವಳು ಇದು ಮಾಡಿದ್ವಿ, ಬೇಕಾದ್ರೆ ಇವಳಿಗೆ ಇದು ಮಾಡ್ಸೋಣ. ನೋಡಿ ಮಾಡು. ಅವ್ರು ಎಷ್ಟು ಚೆನ್ನಾಗಿ ಅಂತಾರೆ ಎಷ್ಟು ಚೆನ್ನಾಗಿ ಉದ್ದ ಆಗುತ್ತೆ ಅದು. ನೋಡಿ ಇನ್ನೊಂದ್ಸತಿ ಸ್ವಲ್ಪ ಜೋರಾಗಿ ನೋಡಿ. ಎಸ್ ಮ್ಯಾಮ್. ಸ್ವಲ್ಪನಾದ್ರು ಬಂದೈತೆ. ಎಸ್ ಮ್ಯಾಮ್. ಅಲ್ವಾ? ಎಸ್ ಮ್ಯಾಮ್. ಈ ತರ ನೀವು ಟ್ರೈ ಮಾಡ್ಬೋದು ಮನೇಲಿ. ಎಸ್ ಮಾಡ್ತೀರಾ? ಎಸ್ ಮ್ಯಾಮ್.